ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಪ್ಪ ಅಂದರೆ, ತುಂಬ ಜನ ನನಗೆ ಹುಡುಗರು ಮೇಲ್ಸ್ ಮಾಡ್ತಾ ಇದ್ದು, ಅಂದರೆ 25 ವರ್ಷದ ಒಳಗಡೆ ಇರುವಂಥ ಹುಡುಗರು, 17 ವರ್ಷ 18 ವರ್ಷದ ಹುಡುಗರು, ನಾವು ಆಂಟಿಯರ ಜೊತೆ ಸೆಕ್ಶುವಲ್ ರಿಲೇಶನ್ಶಿಪ್ ಇಟ್ಕೊಂಡಿದ್ದೀವಿ. ಆ ರಿಲೇಶನ್ಶಿಪ್ ಇಟ್ಕೊಳ್ಳೋದು ಒಳ್ಳೇದಾ ಕೆಟ್ಟದಾ, ದಯವಿಟ್ಟು ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಿದ್ರಿ. ಸೊ ಅದಕ್ಕೆ ಇವತ್ತು ನಾನು ಆ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಆಂಟಿಯರ್ ಜೊತೆ ರಿಲೇಶನ್ಶಿಪ್ ಇಟ್ಕೊಳ್ಳೋದು ಸರಿನಾ ತಪ್ಪಾ? ಆಂಟಿ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಯಾರ ಜೊತೆ ಆದ್ರೂ ಸರಿ, ಮದುವೆಗಿನ್ನ ಮುಂಚೆ ರಿಲೇಶನ್ಶಿಪ್ ಇಟ್ಕೊಳ್ಳೋದು ತಪ್ಪೆ. ಅದು ಆಂಟಿ ಆದ್ರೂ ಆಗಿರ್ಬೋದು, ಹುಡುಗಿ ಆದ್ರೂ ಆಗಿರ್ಬೋದು. ನೀವು ಯಾವ ಆಂಟಿ ಜೊತೆ ಸೆಕ್ಚುಯಲ್ ರಿಲೇಶನ್ಶಿಪ್ ಇಟ್ಕೊಂಡಿರ್ತೀರಾ? ಈಗ ಕೆಲವ್ರು ನನಗೆ ಹೇಳಿದ್ರಿ, ನಾವು ಮಲ್ಟಿಪಲ್ ಆಂಟಿಯರ್ಸ್ ಜೊತೆ ನಾನು ಈ ತರ ಸೆಕ್ಸ್ ರಿಲೇಶನ್ಶಿಪ್ ಇಟ್ಕೊಂಡಿದ್ದೀನಿ ಅಂತ. ಸೊ ಆ ತರ 4-5 ಜನ ಜೊತೆ ನೀವೇನಾದ್ರೂ ರಿಲೇಶನ್ಶಿಪ್ ಇಟ್ಕೊಂಡಿದ್ರೆ, ಆ ಆಂಟಿಯರಲ್ಲಿ ಯಾರಿಗಾದ್ರೂ ಆಯ್ತು, ಒಬ್ರಿಗೆ ಏನಾದ್ರೂ ಸೆಕ್ಸ್ ಇನ್ಫೆಕ್ಷನ್ಸ್ ಇದ್ರೆ, ಸೊ ಅದು ನಿಮ್ಗೆ ಬರುವಂತ ಚಾನ್ಸಸ್ ಇರುತ್ತೆ. ಹಾಗೆ ಅಂದ್ರೆ ಸೇಫ್ಟಿ ಯೂಸ್ ಮಾಡದೆ ನೀವೇನಾದ್ರೂ ಆ ಆಂಟಿ ಜೊತೆ ಸೆಕ್ಸ್ ಮಾಡಿದ್ರೆ 100% ನಿಮ್ಗೆ ಸೆಕ್ಶುವಲ್ ಇನ್ಫೆಕ್ಷನ್ಸ್ ಬರುವಂತ ಚಾನ್ಸಸ್ ಇರುತ್ತೆ, ಇನ್ ಕೇಸ್ ಅವ್ರಿಗೆ ಇದ್ರೆ ಮಾತ್ರ. ಸೊ ಇನ್ನ ಸೆಕೆಂಡ್ ಒನ್ ಏನಪ್ಪಾ ಅಂದ್ರೆ, ಮೇನ್ ಇಂಪಾರ್ಟೆಂಟ್ ಏನಾಗುತ್ತೆ ಇಲ್ಲಿ ನಿಮ್ಗೆ ಅಂದ್ರೆ, ನೀವು ಮದ್ವೆಗಿನ್ನ ಮುಂಚೆನೆ ಈ ತರ ರಿಲೇಶನ್ಶಿಪ್ ಇಟ್ಕೊಂಡಾಗ ಏನಾಗುತ್ತೆ ಆಂಟಿಯರ್ ಜೊತೆ ಅಂದ್ರೆ ನೀವೆಲ್ಲ ನನಗೆ ಆಲ್ಮೋಸ್ಟ್ ಮೇಲ್ ಮಾಡಿದವರೆಲ್ಲ 17ರಿಂದ 18, 19 ವರ್ಷದ ಹುಡುಗರೇ ನನಗೆ ಆಲ್ಮೋಸ್ಟ್ ತುಂಬಾ ಜನ ಹುಡುಗರು ಕೇಳಿದ್ದು. ಸೊ ನಿಮಗೆ ಏನಾಗುತ್ತೆ ಅಂದ್ರೆ, ಇಷ್ಟು ಚಿಕ್ಕ ಏಜ್ ಅಲ್ಲೇ ನೀವು ಆ ತರ ಎಲ್ಲ ರಿಲೇಶನ್ಶಿಪ್ ಇಟ್ಕೊಂಡಿದ್ದಾಗ ಮದ್ವೆ ಬಗ್ಗೆ ಯಾವುದೇ ರೀತಿ ಫೀಲಿಂಗ್ಸ್ ಅಂದ್ರೆ ಒಳ್ಳೆ ಫೀಲಿಂಗ್ಸ್ ಇರೋದಿಲ್ಲ, ಮತ್ತೆ ಮದ್ವೆ ಆಗ್ಬೇಕು ಅಂತಾನು ಅನ್ಸೋದಿಲ್ಲ, ಮತ್ತೆ ಹುಡುಗಿಯರ ಬಗ್ಗೆ ಇಂಟ್ರೆಸ್ಟು ಇರೋದಿಲ್ಲ. ಯಾರಿಗೆ ಆಂಟಿಯರ್ ಮೇಲೆ ಆಸೆ ಇರುತ್ತೆ, ಸೊ ಅವರಿಗೆ ಹುಡುಗಿರ ಬಗ್ಗೆ ಇಂಟ್ರೆಸ್ಟ್ ತುಂಬಾ ಕಮ್ಮಿ ಇರ್ತಾರೆ. ಸೊ ಇನ್ನೊಂದು ಮೇಜರ್ ಪಾಯಿಂಟ್ ಏನು ಅಂದ್ರೆ, ನಿಮಗೆ ಅಂದ್ರೆ ನಿಮ್ಮ ಈ ತರ ಆಂಟಿಯರ್ ಜೊತೆ ಯಾರು ಸೆಕ್ಸ್ ರಿಲೇಶನ್ಶಿಪ್ ಇಟ್ಕೊಂಡಿರ್ತೀರಾ, ಅವರು ಮದ್ವೆ ಆದ್ಮೇಲೆ ಏನ್ ಅನ್ಸುತ್ತೆ ಅಂದ್ರೆ, ಈಗ ಯಾರೇ ಆಗ್ಲಿ ಫಸ್ಟ್ ಮದ್ವೆ ಆದಾಗ ಅಂದ್ರೆ ಫಸ್ಟ್ ಟೈಮ್ ಏನಾದ್ರೂ ಮದ್ವೆ ಆಗಿರೋ ಹುಡುಗಿ ಜೊತೆನೆ ಸೆಕ್ಸ್ ಮಾಡ್ಬೇಕು ಅಂತ ಟ್ರೈ ಮಾಡ್ತಿದ್ರೆ ಅವರಿಗೆ ಅದೊಂದು ಕ್ಯೂರಿಯಾಸಿಟಿ ಇರುತ್ತೆ, ನನ್ನ ಹೆಂಡತಿ ಅನ್ನೋ ಭಾವನೆ ಇರುತ್ತೆ, ಮತ್ತೆ ಫಸ್ಟ್ ಟೈಮ್ ಸೆಕ್ಸ್ ಮಾಡ್ತಿದೀವಿ ಅನ್ನೋ ಕ್ಯೂರಿಯಾಸಿಟಿ ಇರುತ್ತೆ, ಫೀಲಿಂಗ್ಸ್ ಇರುತ್ತೆ, ಆಸೆಗಳಿರುತ್ತೆ, ಇದೆಲ್ಲ ಇರುತ್ತೆ. ಬಟ್ ನಿಮಗೆ ಅದು ಯಾವುದೇ ರೀತಿ ಫೀಲಿಂಗ್ಸ್ ಇರೋದಿಲ್ಲ. ಈಗ ಆಂಟಿಯರ್ ಅಂದ್ರೆ ಆಲ್ಮೋಸ್ಟ್ ಮದ್ವೆ ಆಗಿರುತ್ತೆ, ಅವ್ರ ಫ್ಯಾಮಿಲಿ ಜೊತೆ ಅವ್ರು ಇರ್ತಾರೆ. ಸೊ ನೀವು ಅವ್ರ ಜೊತೆ ಸೆಕ್ಸ್ ರಿಲೇಶನ್ಶಿಪ್ ಇಟ್ಕೊಂಡಾಗ ನಿಮ್ಗೆ ಅದೊಂದು ಸೇಫ್ಟಿ ಫೀಲ್ ಆಗ್ತಿರುತ್ತೆ, ಅಂದ್ರೆ ಅವರಿಂದ ನಮ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಹಂಗೆ ಹಿಂಗೆ ಅಂತ. ಬಟ್ ನಾಳೆ ದಿನ ಯಾವತ್ತೋ ಒಂದಿನ ಗೊತ್ತಾದಾಗ ಏನಾಗುತ್ತೆ ಅಂದ್ರೆ, ನಿಮ್ಗೆ ನಾಳೆ ನಿಮ್ಮ ಫ್ಯಾಮಿಲಿಯಲ್ಲಿ ಆ ರಿಲೇಶನ್ಶಿಪ್ ಬಗ್ಗೆ ಬೇರೆ ಯಾರಾದ್ರೂ 4-5 ಜನಕ್ಕೆ ಗೊತ್ತಾಯ್ತು ಅಂದ್ರೆ, ನಾಳೆ ನಿಮ್ಗೆ ಯಾರು ಹೆಣ್ಣು ಕೊಡೋದಿಲ್ಲ ಅಲ್ವಾ? ಹೇಗ್ ಕೊಡ್ತಾರೆ? ಬೇರೆ ಹೆಣ್ಮಕ್ಳನ್ನ ಈ ತರ ನೀವು ಈ ತರ ಒಬ್ಬ ಕೆಟ್ಟ ವ್ಯಕ್ತಿ ಅಂತ ಅನ್ನಿಸ್ದಾಗ ಬೇರೆ ಹೆಣ್ಮಕ್ಳನ್ನ ಹೇಗೆ ನಿಮ್ಗೆ ಮದುವೆ ಮಾಡ್ಕೊಡ್ತಾರೆ? ಸುಮ್ನೆ ನಾರ್ಮಲ್ ಹೇಗೆ ಈಗ ಆಂಟಿರ್ ಜೊತೆ ಸೆಕ್ಸ್ ಮಾಡಿದ್ರೆ, ಸೊ ನಿಮ್ಮ ಹೆಂಡತಿದಿರ ಜೊತೆನೂ ಅದೇ ರೀತಿ ಬಿಹೇವ್ ಮಾಡೋದಕ್ಕೆ ಟ್ರೈ ಮಾಡ್ತೀರಾ. ಸೊ ಇದೇನಾಗುತ್ತೆ ಅಂದ್ರೆ, ನಿಮ್ಮ ಮದುವೆ ಲೈಫ್ ಮೇಲೆ ಎಫೆಕ್ಟ್ ಆಗುತ್ತೆ. ಆಮೇಲೆ ನೀವು ಚಿಕ್ಕ ವಯಸ್ಸಲ್ಲೇ ಈ ತರ ಜಾಸ್ತಿ ಮಲ್ಟಿಪಲ್ ಆಂಟಿಯರ್ಗಳ ಜೊತೆ ಏನಾದ್ರು ನೀವು ಸೆಕ್ಸ್ ರಿಲೇಶನ್ಶಿಪ್ ಇಟ್ಕೊಂಡಿದ್ರೆ, ಮದ್ವೆ ಆದ್ಮೇಲೆ ನಿಮ್ಗೆ ಬರ್ತಾ 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 ಅದು ಸೆಕ್ಸ್ ಮೇಲೆ ಇಂಟ್ರೆಸ್ಟ್ ಕಮ್ಮಿ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಇಷ್ಟು ಪ್ರಾಬ್ಲಮ್ಗಳು ಯಾರೆಲ್ಲ ಆಂಟಿಯರ್ ಜೊತೆ ರಿಲೇಶನ್ಶಿಪ್ ಇಟ್ಕೊಂಡಿರ್ತೀರಾ, ಅಂದ್ರೆ ಯಾರೆಲ್ಲ ಆಂಟಿಯರ್ ಜೊತೆ ಸೆಕ್ಸುವಲ್ ರಿಲೇಶನ್ಶಿಪ್ ಇಟ್ಕೊಂಡಿದ್ದೀರಾ, ಸೊ ಅವ್ರಿಗೆ ಈ ತರ ಪ್ರಾಬ್ಲಮ್ಸ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ನೀವು ಕೇಳಿದ ಕ್ವಶನ್ಗೆ ಆನ್ಸರ್ ಸಿಕ್ತು ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.